ಮಿತಿ ಮೀರುತ್ತಿದೆ ಬೀದಿ ನಾಯಿಗಳ ಅಟ್ಟಹಾಸ. ಸಂದ್ರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮೇಲೆ ದಾಳಿ. ವೀಕ್ಷಕರೇ, ತುಮಕೂರು ಜಿಲ್ಲೆಯಾದ್ಯಂತ ಈ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರುತ್ತಿದೆ. ಚಿಕ್ಕ ಪುಟ್ಟ ಮಕ್ಕಳು, ಹಿರಿಯರು ಎನ್ನದೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡ್ತಿದ್ದಾವೆ. ಇತ್ತ ತುಮಕೂರು ನಗರದಲ್ಲಿಯೂ ಈ ಬೀದಿ ನಾಯಿಗಳ ಕಾಟ ತಪ್ತಾ ಇಲ್ಲ. ಸಿಕ್ಕವರ ಮೇಲೆ ಮೃಗಗಳಂತೆ ಎರಗುತ್ತಿದ್ದು ನಾಯಿಗಳ ಕಾಟಕ್ಕೆ ಸಾರ್ವಜನಿಕರು ಬೇಸತ್ತಿದ್ದಾರೆ. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಮನವಿ ಮಾಡಿದ್ರು ಅದ್ಯಾಕೋ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲವಂತೆ. ಇದೇ ಕಾರಣಕ್ಕೆ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಇತ್ತ ಮನೆಗೆ ಪೊಲೀಸರು ಕಾರ್ಯಕ್ರಮಕ್ಕೆ ಹೋಗಿದ್ದ ಹೆಡ್ ಕಾನ್ಸ್ಟೇಬಲ್ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ್ದು ಕಾಲಿನಲ್ಲಿ ರಕ್ತ ಬರುವ ಹಾಗೆ ಕಚ್ಚಿ ಮೃಗೀಯ ವರ್ತನೆಯನ್ನ ತೋರಿದೆ. ಹೌದು, ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಿಂದ ಮನೆಗೆ ಪೊಲೀಸರು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇತ್ತ ಹೆಡ್ ಕಾನ್ಸ್ಟೇಬಲ್ ಹನುಮರಂಗಯ್ಯ ಎನ್ನುವವರು ತುಮಕೂರು ಗ್ರಾಮಾಂತರ ಹಿರೇಹಳ್ಳಿ ಪಂಚಾಯಿತಿ ಚಿಕ್ಕಳ್ಳಿ ಗ್ರಾಮಕ್ಕೆ ಹೋಗಿದ್ರು. ಈ ವೇಳೆ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿ ಕಾಲಿನ ಚರ್ಮವೇ ಕಿತ್ತು ಬರುವಂತೆ ಕಚ್ಚಿದೆ. ಗಾಯಗೊಂಡಿರುವ ಹನುಮರಂಗಯ್ಯ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.